ಕನಕಪುರ ಜಗತ್ತಿನ ಶ್ರೇಷ್ಠ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕುವೆಂಪುರವರ ಜನ್ಮದಿನೋತ್ಸವದ ನೆನಪಿಗಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ರಂಗಶಾಲೆಯಾದ ರಂಗಕಹಳೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ 23ನೇ ನಾಟಕೋತ್ಸವವನ್ನು ಮೊದಲ ಬಾರಿಗೆ ಕನಕಪುರದಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 28/12/2024 ಸಂಜೆ 6 ಗಂಟೆಗೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮೋಡಣ್ಣನ ತಮ್ಮ ಶ್ರೀ ಕುವೆಂಪು ಗೀತಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ಹಾಗೂ ನಾಟಕ ಪ್ರದರ್ಶನ ನಡೆಯಲಿದೆ. ದಿನಾಂಕ 29/12/2024 ಸಂಜೆ 6 ಗಂಟೆಗೆ ಬಾಲಕ ಕುವೆಂಪು ಕಿರುಚಿತ್ರ ಶೂದ್ರ ತಪಸ್ವಿ ಯಮನ ಸೋಲು ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಪುರಭವನ, ಕನಕಪುರ ಟೌನ್. ನಾಟಕ ಪ್ರಿಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ರಂಗಕರ್ಮಿ ಓಹಿಲೇಶ ಲಕ್ಷ್ಮಣರವರು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ರಾಜ್ಯ ಸಂಘಟನಾ ಕಾರ್ಯದರ್ಶಿ TN ಪ್ರಸಾದ್, ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷರಾದ M ಭಾನುಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ನಾವು ಕುವೆಂಪು ಅವರ ಜನ್ಮದಿನೋತ್ಸವದ ಅಂಗವಾಗಿ ನಾಟಕೋತ್ಸವನ ಆಯೋಜಿಸ್ತೀವಿ ಸರ್. ನಾಟಕೋತ್ಸವದ ಪ್ರಾಮುಖ್ಯ ಏನಂತಂದರೆ, ವಿಶ್ವಮಾನವ ಸಂದೇಶ ಕುವೆಂಪು ಅವರು ಏನು ಸಾರಬೇಕು ಅಂತ ಬಯಸಿದ್ರು ಅದನ್ನು ನಾಟಕದ ಮುಖಾಂತರ ನಾವು ಸಾರುವಂಥ ಪ್ರಯತ್ನ ನಾವು ಎಲೆಮರೆಕಾಯಿಯಾಗಿ ಪ್ರತಿ ಜಿಲ್ಲೆಗಳಲ್ಲಿ ನಾವು ಅವರ ಜನ್ಮದಿನೋತ್ಸವಕ್ಕೆ ಆಯೋಜಿಸ್ಕೊಂಡ್ಬಂದಿದ್ದೀವಿ. ಈ ವರ್ಷ ನಾವು ಕಮಿಟಿಯಲ್ಲಿ ಮಾತಾಡಿದಾಗ ನಮ್ಮ BL ಶಂಕರ್ ಸರ್ ಆಗ್ಬೋದು, ಜಸ್ಟಿಸ್ ಅವರಾಗ್ಬೋದು, ದೊಡ್ಡರಂಗೇಗೌಡರು ಈ ಥರ ಮಾತಾಡಿದಾಗ ರಾಮನಗರದಲ್ಲಿ ಇದುವರೆಗೂ ಕುವೆಂಪು ಅವರ ನಾಟಕೋತ್ಸವ ಆಗಿಲ್ಲ. ವಿಶ್ವಮಾನವ ದಿನಾಚರಣೆ ಅಂತ ಹೇಳಿ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಏನು ನಡೆಸ್ತಾ ಇದ್ದಾರೆ ಅದು ಒಂದು ದಿನಕ್ಕೆ ಮತ್ತು ಒಂದು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಆಗಿರುತ್ತೆ ಅಷ್ಟೇ. ಆದರೆ ಕುವೆಂಪು ಅವರ ನಾಟಕೋತ್ಸವದಲ್ಲಿ ಈ ಥರ ಒಂದು ಪ್ರಾಮುಖ್ಯತೆ ಕೊಟ್ಕೊಂಡು ಇದುವರೆಗೂ ಯಾವ ಜಿಲ್ಲೆಗಳಲ್ಲಿ ಆಗಿರಲಿಲ್ಲ, ರಾಮನಗರದಲ್ಲಿ ಮುಖ್ಯವಾಗಿ ಆಗಿರಲಿಲ್ಲ. ನಾವು ರಾಮನಗರಕ್ಕೆ ಭೇಟಿ ಮಾಡಿದಾಗ ಒಂದು ರಂಗಮಂದಿರ ಇದೆಯಾ, ಅಲ್ಲಿ ಒಂದು ಜಿಲ್ಲಾ ರಂಗಮಂದಿರ ಇದೆಯಾ ಸಂಸ್ಕೃತಿ ಇಲಾಖೆದು ಅಂತ ಹುಡ್ಕಕ್ಕೆ ಹೋದಾಗ ನಮಗೆ ಯಾವ ರಂಗಮಂದಿರ ಸಿಗಲಿಲ್ಲ. ಆದರೆ ಒಂದು ಹುಬ್ಬನ ಮೇಲೆ ಮಾಡುವಂಥ ವಿಷಯ ಏನಂತಂದರೆ, ನಮ್ಮ ಕನಕಪುರ ತಾಲೂಕಿನಲ್ಲಿ ಜಿಲ್ಲಾ ರಂಗಮಂದಿರನ ಮೀರಿಸುವಂಥ ಒಂದು ರಂಗಮಂದಿರ ಅಂಬೇಡ್ಕರ್ ಪುರಭವನ ಇದೆ. ಒಂದು ಸಣ್ಣ ಪುಟ್ಟ ಒಂದು ಸವಲತ್ತುಗಳ ಕೊರತೆ ಇರಬಹುದು, ಆದರೂ ಕೂಡ ಇದರಂಥ ರಂಗಮಂದಿರ ನಾನು ಕಂಡಂಥದ್ದಲ್ಲಿ ಸುತ್ತಮುತ್ತ ಬೆಂಗಳೂರಿನ ಗ್ರಾಮಾಂತರದ ಇದರಲ್ಲಿ ಏನಾಗಿರ್ಬೋದು ಎಲ್ಲೂ ನಾನು ಕಂಡಿಲ್ಲ. ಅದು ನೋಡಾದ್ಮೇಲೆ ನಾವೇನು ಮಾಡಿದ್ರೆ ಇಮಿಡಿಯೇಟಾಗಿ ನಾವು ಜಸ್ಟಿಸ್ ಅವ್ರಿಗೆ ಮತ್ತು ನಮ್ಮ ಸಮಿತಿಯವರಿಗೆ ವಿಷಯ ತಿಳಿಸಿದಾಗ, ನೀವು ಕನಕಪುರದಲ್ಲೇ ಮಾಡೋದು ವಾಸಿ, ಹಾಗಾಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಲ್ಪ ಹಿಂದೇಟಲು ಇದೆ ಅನ್ನೋದನ್ನು ಒಂದು ನಮ್ಮ ಸರ್ವೆಯಲ್ಲಿ ಗೊತ್ತಾಗಿದೆ ಸರ್. ಇಲ್ಲಿ ಮುಖ್ಯವಾಗಿ ಏನಂತಂದರೆ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಈ ಕಡೆ ಏನಾಗುತ್ತೆ ಅಂದರೆ ಪೌರಾಣಿಕ ನಾಟಕಗಳಿಗೆ ಹೆಚ್ಚು ಬೆಲೆ ಇದೆ. ಆದರೆ ಈ ಸಾಮಾಜಿಕ ನಾಟಕಗಳಾಗ್ಬೋದು, ಕುವೆಂಪು ಅವರ ರಚಿತವಾದಂಥ ನಾಟಕಗಳಾಗ್ಬೋದು ಸ್ವಲ್ಪ ಕಡಿಮೆ ಅಲ್ಪದಲ್ಲಿ ನಡೆದಿದೆ ಅನ್ನೋದು ಒಂದು ಗೊತ್ತಾಯಿತು. ಮೊನ್ನೆ ಕೃಷ್ಣದ ಗೌಡನ ಆಣೆ ಅಂತೆಲ್ಲ ಒಂದೊಂದು ನಾಟಕಗಳು ನಡೆದು ನಿಲ್ಲಿಸಿದ್ದಾರೆ. ಆದರೆ ಅದು ಒಂದು ದಿನಕ್ಕೆ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗಿತ್ತು. ಆದರೆ ನಾಟಕೋತ್ಸವ ಅಂತಂದಾಗ ನಾವು ಮುಂಚೆ 4 ದಿನ 8 ದಿನಗಳನ್ನು ಮಾಡ್ತಾ ಇದ್ವಿ. ಆದರೆ ಸರ್ಕಾರದ ಇತಿಮಿತಿಯಲ್ಲಿ, ಸಂಸ್ಕೃತಿ ಇಲಾಖೆಯ ಇತಿಮಿತಿಯಲ್ಲಿ ನಾವು 2 ದಿನ ಆಯೋಜಿಸಿದ್ದೀವಿ ಸರ್. 28 ಇದೇ ತಿಂಗಳು ಮತ್ತು 29 ಶನಿವಾರ ಮತ್ತು ಭಾನುವಾರ ಕುವೆಂಪುರ ಜನ್ಮದಿನೋತ್ಸವ. 23ನೇ ಜಿಲ್ಲೆ ಇದು ಕನಕಪುರ ಮತ್ತು ರಾಮನಗರ ನಾವು ಆಯ್ಕೆ ಮಾಡಿದ್ದೇವೆ. ಒಂದು ವಿಷಯ ನಾನು ತಿಳಿಸ್ಬೇಕೇನಂತಂದರೆ, ನಾಟಕೋತ್ಸವ ಯಾಕೆ ನೀವು ರಂಗಕಹಳೆಯಿಂದನೇ ನೀವು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದೊಂದು ಪ್ರಶ್ನೆ ಹುಟ್ಟಿದಾಗ ನಿಮಗೆ ನಾನು ಇನ್ವಿಟೇಷನ್ ಕೊಡ್ತೇನೆ. ಕುವೆಂಪು ಅವರು, ಇದು ನಮ್ಮ ತಂದೆಯವರು, ಕುವೆಂಪು ಅವರು ಮೈಸೂರಿನಲ್ಲಿ ಒಂದು ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಗುರುಮೂರ್ತಪ್ಪನ ತೋಟ ಅಂತ ಹೇಳಿ ನಮ್ಮ ತಂದೆಯವರು ಬರೆದಿದ್ದಂಥ ನಾಟಕನ ಪ್ರಯೋಗ ಮಾಡಿದರು. ಆ ನಾಟಕನ ನೋಡಿ ಕುವೆಂಪು ಅವರೇ ಒಂದು ಪತ್ರ ಬರೆದರು ನಮ್ಮ ತಂದೆಯವರಿಗೆ. ಆ ಪತ್ರನೂ ಕೂಡ ನಾನು ಹಿಂದುಗಡೆ ಹಾಕಿದ್ದೇನೆ. 87ರಲ್ಲಿ ನಮ್ಮ ತಂದೆಯವರಿಗೆ ಬರೆದಂಥ ಪತ್ರ ಅದು. ಏನಂತಂದರೆ, ಮಕ್ಕಳ ರಂಗಭೂಮಿಗೆ ನಿನ್ನಂಥವನು ಅನಿವಾರ್ಯ, ಸಮಯ ಇದ್ದಾಗೆ ಬಂದು ಭೇಟಿ ಮಾಡಿ ಅಂತ ಹೇಳಿ ಉದಯ ರವಿಗೆ ಕರೆಸ್ಕೊಂಡ್ರು ಮೈಸೂರಿಗೆ. ಆಗ ಅವರ ಪುಸ್ತಕಗಳಾದಂಥ ನನ್ನ ಗೋಪಾಲ ಮತ್ತು ಮೋಡಣ್ಣನ ತಮ್ಮ ಪುಸ್ತಕನ ಕೊಟ್ಟರು. ಇದನ್ನು ರಂಗರೂಪಕ್ಕೆ ತೊಗೊಂಬನ್ನಿ ಅಂತ ಹೇಳಿ 87ರಲ್ಲಿ ಕೊಟ್ಟಂಥ ಆ ಪುಸ್ತಕಗಳು ನಮ್ಮ ತಂದೆಯವರು ಈವರೆಗೂ ಅವರು ನಮ್ಮನ್ನು ಅಗಲಿದ್ದಾರೆ, ಆದರೂ ಕೂಡ ನಾನು ಅದನ್ನು ನಿರ್ವಹಿಸ್ತಾ ಇದ್ದೇನೆ. ಆ ನಾಟಕಗಳನ್ನ ಜೊತೆಗೆ ಕುವೆಂಪು ಅವರ ನಾಟಕೋತ್ಸವ ಅಂತ ಹೇಳಿಕೊಂಡು ನಾವು
ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ವತಿಯಿಂದ ಅವರ ಸಮ್ಮತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಸರ್. ಸೊ ಈ ವರ್ಷ ತಮ್ಮ ಎಲ್ಲ ಮಾಧ್ಯಮದ ಬೆಂಬಲದಿಂದ ಸ್ವಲ್ಪ ಹೆಚ್ಚು ಪ್ರಚಾರ ನಡೆಯಲಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಸುಮಾರು ಈ ಥರ ಒಂದು 8,000 ಪಾಂಪ್ಲೆಟ್ಸ್ನ ನಾವು ಆಲ್ ಓವರ್ ಕನಕಪುರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಪೇಪರ್ ಇನ್ಸರ್ಟ್ಸ್ ಜೊತೆಗೆ, ಮತ್ತು ತಮ್ಮ ಒಂದು ಅಪ್ಪಣೆ ಮೇರೆಗೆ ಪೇಪರ್ ಇನ್ಸರ್ಟ್ಸ್ ಜೊತೆಗೆ, ಮತ್ತು ಮನೆ ಮನೆಗೆ ಹೋಗಿ ಇದು ನಮ್ಮ ಮಕ್ಕಳು ಏನು ನಮ್ಮ ರಂಗಭೂಮಿ ಮಕ್ಕಳೇನಿದ್ದಾರೆ, ನಮ್ಮ ರೆಪರ್ಟ್ರಿ ಮಕ್ಕಳು, ನಾಳೆಯಿಂದ ಅವರು ಒಂದೊಂದು ಮನೆಗೆ ಹೋಗಿ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಜನನ ಇನ್ವೈಟ್ ಮಾಡ್ತಾರೆ. ಸೊ ಸೀಟಿನ ಕೊರತೆ ಒಂದು 500, 550, 600 ಇದ್ರೂ ಕೂಡ ಜನ ಹೆಚ್ಚಾಗಿ ನೋಡಲಿ ಒಂದು ಭಾವನೆ ನಮ್ಮದು. ಸೊ ಈ ಥರ ಪ್ರಚಾರ ಕ್ರಿಯೆಗಳು ನಡೆದಿದೆ. ಇನ್ನು ಹೆಚ್ಚು ಮಾತು ನಮ್ಮ ಭಾನುಪ್ರಕಾಶ್ ಸರ್ ಹಾಗೂ ಪ್ರಸಾದ್ ಸರ್ ಮಾತಾಡ್ತಾರೆ ಸರ್. ಪತ್ರಿಕಾ ಪ್ರಕಟಣೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ವೈಲೇಶ್ ಲಕ್ಷ್ಮಣ್ ಅವರು ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ವಿಜಯದೇವ ಹತ್ರ ಬಂದರು. ಅಲ್ಲಿಂದ ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಇಂದಿನ ದಿನಗಳಲ್ಲೂ ಕರ್ನಾಟಕ ಸಂಘ, ಈ ಥರ ಸಾಹಿತ್ಯ ಪರಿಷತ್ತು, ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಿಮಗೂ ಎಲ್ಲ ಕಣ್ಮುಂದೆ ಕಟ್ಟಿದೆ. ವಿಶ್ವಮಾನವ ಸಂದೇಶ ಅಂತಂತೇಳಿ 1 ತಿಂಗಳ ಜ್ಯೋತಿ ಯಾತ್ರೆಯನ್ನು ಸಹ ಸುಮಾರು ವರ್ಷಗಳ ಹಿಂದೆ ನಾವೆಲ್ಲರೂ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದಲೇ. ನೀವು ಎಲ್ಲ ಅದರಲ್ಲಿ ಭಾಗಿಗಳು ಭಾಳಷ್ಟು ಜನ ಆಗಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಒಂದು ಕುವೆಂಪುರವರ ಹೆಸರನ್ನು ಹೇಳಿದಾಗ ನಮಗೊಂದು ಚೈತನ್ಯ ಬರುತ್ತೆ, ಒಂದು ಆತ್ಮಾಭಿಮಾನ ಬರುತ್ತೆ. ಅವ್ರ ಬಗ್ಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಅದು ಎಲ್ಲಿಲ್ಲದ ಒಂದು ಉತ್ಸಾಹನೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಸಹಜವಾಗಿ ಎಲ್ಲ ಮನುಷ್ಯನಲ್ಲೂ ಸಹ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವರು ಬಂದು ಹಿಂಗೆ ತೋರಿಸಿದ ತಕ್ಷಣ, ನಾನು ಕುವೆಂಪುರವರ ನಾಟಕೋತ್ಸವ ಅಂದಿದ ತಕ್ಷಣ ನಮ್ಮ ಮೈಯಲ್ಲೂ ರೋಮಾಂಚನ ಆಯಿತು. ಅವರನ್ನು ನೆನೆಸ್ಕೊಂಡು ಅನೇಕ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡುವಂಥ ಸೌಭಾಗ್ಯ ನಮಗೂ ಸಿಕ್ಕಿದೆ ಅಂತಂತೇಳಿ, ಅದರಲ್ಲೂ ಅವರು ಬರೆದಂಥ ನಾಟಕಗಳನ್ನು ಮಕ್ಕಳ ಕೈಲಿ ಅಭಿನಯವನ್ನು ಮಾಡಿಸ್ತಾರೆ ಅಂತಂದಾಗ ನಮಗೆ ಇನ್ನಷ್ಟು ಸಂತೋಷ ಆಗಿ ನಾವೆಲ್ಲರೂ ನಮ್ಮ ಜೊತೆಲಿರ್ತೀವಿ ಸರ್, ನೀವು ಮಾಡಿ, ನಿಮ್ಗೆ ಏನು ಬೇಕು ಸಪೋರ್ಟು, ಯಾವ ರೀತಿಲಿ ಬೇಕು ಅಂತಂತ ಹೇಳಿ ನಾವು ಅವ್ರಿಗೆ ಬೆಂಬಲವನ್ನು ನೀಡಿ ನಿಮ್ಮೆಲ್ಲರ ಒಂದು ಬೆಂಬಲವನ್ನು ಕೋರೋಣ. ಈ ಒಂದು ಪ್ರೆಸ್ ಮೀಟ್ ಮುಖ್ಯನ ಅಂತ ಹೇಳಿ ಇವತ್ತು ಎಲ್ಲರ ಸ್ನೇಹಿತರೆ ನನಗೆ. ಸೊ ಹಾಗಾಗಿ ನಿಮ್ಮನ್ನೆಲ್ಲ ಕರೆದಿದ್ದೀನಿ. ನಿಮ್ಮ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಹಾಯ ನಿಮ್ಮದು, ಅತಿ ಹೆಚ್ಚು ಬೆಂಬಲ ಕೂಡ ನಿಮ್ಮದಾಗುತ್ತೆ. ನಿಮ್ಮ ಪ್ರಚಾರ, ನಿಮ್ಮ ಎಲ್ಲರೂ ಇದರಲ್ಲಿ ಮಕ್ಕಳು ಕೂಡ ಕುವೆಂಪುರವರ ನಾಟಕಗಳನ್ನು ಅಂತಂದಾಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದರಲ್ಲಿ ಭಾಳ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾರೆ ಅವರು. ಆ ಸಂದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸಗಳು ನಾವೆಲ್ಲರೂ ಮಾಡಬೇಕು ಅಂತಂತೇಳಿ ನಾನಾದರೂ ಬಯಸ್ತೇನೆ. ಸೊ ಹಾಗಾಗಿ ನಿಮ್ಮ ಬೆಂಬಲವನ್ನು ಕೋರ್ತೀನಿ. ಇವರು ಕೂಡ ಈಗಾಗಲೇ ಹೇಳಿದ್ದಾರೆ, ಏನು ಕನಕಪುರ ಸುತ್ತಮುತ್ತಲಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಇನ್ವಿಟೇಷನ್ ಸಮೇತ ಅವ್ರು ಹೋಗಿ ಅವರೆಲ್ಲ ಜುಬ್ಬಾ ಪೈಜಾಮ ಹಾಕ್ಕೊಂಡು ಒಂದು ಟ್ರೆಡಿಷನಲ್ ಡ್ರೆಸ್ಸನ್ನು ಹಾಕ್ಕೊಂಡು ಒಂದು 3 ಜನ 4 ಜನ ಈ ಥರ ಒಂದು ತಂಡವಾಗಿ ರೂಪಿಸ್ಕೊಂಡು ಪ್ರತಿ ಮನೆಗೋಗಿ ಕೈ ಮುಗಿದು ಕರಿತೀವಿ ಅಂತಂತೂ ಸಹ ಅವರ ಒಂದು ಅಭ್ಯಾಸ ಅಂತ ಇದೆ. ಸೊ ಹಾಗಾಗಿ ಅವರು ಅದನ್ನು ಮಾಡ್ತಾರೆ. ಆದರೆ ಅದರ ಜೊತೆಯಲ್ಲಿ ಮಾಧ್ಯಮದ ಮೂಲಕ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪುತ್ತೆ ಅನ್ನುವಂತಹ ಒಂದು ನಂಬಿಕೆಯೂ ಇದೆ. ಹಾಗೆ ತಲುಪೋದನ್ನು ಅದರಲ್ಲೇ ನಾವೆಷ್ಟೇ ಪರ್ಸನಲಿ ಹೋದರೆ ಒಂದು ದಿನಕ್ಕೆ ಹಬ್ಬ ಅಂದರೆ ಒಂದು 70 ಮನೆನ ವಿಸಿಟ್ ಮಾಡ್ಬೋದು, ಒಂದು 80 ಮನೆನ ಒಂದು ವಿಸಿಟ್ ಮಾಡ್ಬೋದು. ಬಟ್ ನೀವಾದರೆ 1 ನಿಮಿಷದಲ್ಲೇ ಸಾವಿರಾರು ಮನೆಗಳಿಗೆ ತಲುಪುವಂಥ ಕೆಲಸವನ್ನು ಮಾಡ್ತಾರೆ. ಇಂತಹ ಒಂದು ಕೆಲಸವನ್ನು ನಾವು ಮಾಡೋಣ. ರಂಗಕಾಳೆ ಅಂತಂತೇಳಿ ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡೆ ನಾನು. ರಾಜ್ಕುಮಾರ್ ಅವರ ಸ್ನೇಹಿತರು ಆಗಿದ್ದರು. ವೈಲೇಶ್ ಅಂತಂತ ಹೇಳಿ ರಾಜ್ಕುಮಾರ್ ಅವರೇ ಲಕ್ಷ್ಮಣ್ ಅವರು ಲಕ್ಷ್ಮಣ್ ಅವರು ತಂದೆ. ಇವರು ವೈಲೇಶ್ ಅಂತಂತೇಳಿ ರಾಜ್ಕುಮಾರ್ ಅವರ 2ನೇ ಚಿತ್ರ ಬಂದಂಥ ಸಂದರ್ಭದಲ್ಲಿ ಇವರು ಹುಟ್ಟಿದ್ರು ಅಂತಂತೇಳಿ ಇವ್ರ ಹೆಸರನ್ನೇ ಅದನ್ನು ಅವ್ರ ಹೆಸರನ್ನ ವೈಲೇಶ್ವರ ಅಂತಂತ ಹೇಳಿ ಇಟ್ಟಿದ್ದಾರೆ. ಅವರು ಆ ಒಂದು ನೆನಪು, ಆ ಒಂದು ಬಾಂಧವ್ಯ ಇದ್ದಂಥ ಲಕ್ಷ್ಮಣ್ ಅವರು ಒಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಅವರು. ಸೊ ಅವ್ರ ಮಗ ಇಂಥದ್ದೇನೋ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ನಿಮಗೂ ಗೊತ್ತು, ನನಗೂ ಗೊತ್ತು. ಎಷ್ಟು ಕಷ್ಟ ಇದೆ, ಎಷ್ಟು ಖರ್ಚಿದೆ, ಇವೆಲ್ಲದನ್ನೂ ಗೊತ್ತು. ಆದರೂ ಸಹ ನಾವೇ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ನೋಡಿದ್ದೀರಿ, ಕರ್ನಾಟಕ ಸಂಘ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ಎಲ್ಲವೂ ಕಾರ್ಯಕ್ರಮಗಳನ್ನು ಸ್ಥಗಿತ ಮಾಡಿಬಿಟ್ಟಿದೆ. ನಾವು ಯಾವುದು ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಆದ್ರೂ ಅಷ್ಟೇ, ಒಂದಷ್ಟು ಜನಗಳ ಕೊರತೆ ಇದ್ರೂ ಒಂದಷ್ಟು ಹಣಕಾಸಿನ ಖರ್ಚು ಇವತ್ತು ಸಾಕಷ್ಟು ಬರ್ತಾ ಇದೆ. ಸೊ ಹಾಗಾಗಿ ಆಮೇಲೆ ವೇದಿಕೆಗಳನ್ನು, ಈಗ ದೊಡ್ಡ ದೊಡ್ಡ ವೇದಿಕೆಗಳಿದ್ದಾವೆ ನಮ್ಮಲ್ಲಿ, ಸಣ್ಣ ಸಣ್ಣ ವೇದಿಕೆಗಳು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡೋದು ಇವತ್ತು ಕಷ್ಟ ಆಗಿದೆ.
ಸೊ ಆ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಈ ಒಂದು ಸಂಸ್ಥೆನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ಅವೇರ್ಗಳಾಗಿರ್ತೇವೆ. ನೀವು ಇನ್ನಷ್ಟು ಒಳ್ಳೆಯದಾಗಲಿ, ಈ ಒಂದು ನಾಟಕ ಈ ಒಂದು ಯಶಸ್ಸನ್ನು ಕಾಣಲಿ, ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ನಾನು ಅದನ್ನು ಬಯಸ್ತೀನಿ. ಇದಾದ ನಂತರ ಏನಾದರೂ ಕ್ವಶನ್ಸ್ ಇದ್ದರೆ, ನೀವೇನಾದರೂ ಡೌಟ್ಸ್ ಇದ್ದರೆ ಕೇಳೋಣ ಅದನ್ನು. ಸೊ ತಮಗೆ ನಾನು ಈ ಪಾಂಪ್ಲೆಟ್ಸ್ನ ಕೊಡ್ತೇನೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅಂತ ಹೇಳಿ, ತಮಗೆ ಎಲ್ಲರೂ ಅದರ ಬಗ್ಗೆ ಸ್ಟೋರಿ ತಮಗೆ ಗೊತ್ತಿದೆ. ಬೊಮ್ಮನಹಳ್ಳಿ ಕಿಂದರಿ ಜೋಗಿಯಲ್ಲಿ ಸುಮಾರು 80 ಮಕ್ಕಳು, ಸಿಂಗಲ್ ಪೇರೆಂಟ್ ಮಕ್ಕಳಾಗ್ಬೋದು, ಟೆಂಟಿನಲ್ಲಿ ಇರುವಂಥ ಮಕ್ಕಳು, ಗುಡಿಸ್ನಲ್ಲಿರುವಂಥ ಮಕ್ಕಳನ್ನ ನಾವು ಕರೆತಂದು ಅವರಿಗೆ ಉಚಿತವಾಗಿ ನಾವು ಅವರಿಗೆ ತರಬೇತಿ ಕೊಟ್ಟು, ವರ್ಷ ಪೂರ್ತಿ ತರಬೇತಿ ಕೊಟ್ಟು, ಅವರಿಗೆ ನಾವು ಈಗಾಗಲೇ ಸಮ್ಮೇಳನದಲ್ಲೂ ಕೂಡ ಅವಕಾಶ ಸಿಕ್ಕಿದೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಅವಕಾಶ ಸಿಕ್ಕಿದೆ. ಆ ಮಕ್ಕಳು ಬಂದು ಇಲ್ಲಿ ಅಭಿನಯ ಮಾಡ್ತಾರೆ ಬೊಮ್ಮನಹಳ್ಳಿ ಕಿಂದರಿ ಜೋಗಿ. ಅದಾಗಿದ ತಕ್ಷಣ ಮೋಹನ ತಮ್ಮ, ಆಮೇಲೆ ಒಂದು ಇಲ್ಲಿನ ಸ್ಥಳೀಯ ಅಂದರೆ ತಂಡಗಳಿಗೆ ನಾವು ಪ್ರತಿ ಜಿಲ್ಲೆಗಳಲ್ಲೂ ಅವಕಾಶ ಕೊಡ್ತೀವಿ ಸರ್. ಇಲ್ಲಿ ನಾಟಕ ಸಿಗಲಿಲ್ಲ ನಮಗೆ, ಹಾಗಾಗಿ ನೃತ್ಯ ಮತ್ತು ನಾನು ಗೀತೆಗಳನ್ನ ಆಯ್ಕೆ ಮಾಡಿದ್ವಿ. ಸೊ ಇಲ್ಲಿ ಕುವೆಂಪು ಅವರ ಗೀತೆಗೆ ಒಂದು ನೃತ್ಯ ನಮನ ಅಂತ ಒಂದು ಮಾಡ್ತಾರೆ. 2ನೇ ದಿನ ಏನಾಗುತ್ತೆ, ಒಂದು ಬಾಲಕ ಕುವೆಂಪು ಅಂತ ಹೇಳಿ ಪ್ರತಿಷ್ಠಾನದವ್ರದ್ದು, ಅವ್ರದ್ದು ಒಂದು ಕಿರುಚಿತ್ರ ಇರುತ್ತೆ, ಒಂದು 25-20 ನಿಮಿಷದ್ದು. ಅಂದರೆ ಕುವೆಂಪು ಅವರು ಬಾಲಕನಾಗಿದ್ದಾಗ ಅವರು ನಡ್ಕೊಂಬಂದಂಥ ದಾರಿ, ಮತ್ತು ಅವರು ಕ್ರಿಶ್ಚಿಯಾನಿಟಿ ಧರ್ಮದಲ್ಲಿ ಆ ಒಂದು ವಿದ್ಯೆ ಹೇಗೆ ಕಲ್ತ್ಕೊಂಬಂದರು ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಇದೆ ಒಂದು. ಅದಾದ ಮೇಲೆ ವಿಶುದ್ಧ ತಪಸ್ಸಿ ಅಂತ ನಾಟಕ, ಇದು ಬಂದು ಬೆಂಗಳೂರಿನ ತಂಡ, ಮಾಲ್ತೇಶ್ ಬಡಿಗೇರ್ ಅಂತ ಹೇಳಿ ಅವರ ಒಂದು ಡೈರೆಕ್ಷನಲ್ಲಿದೆ. ಯಮನ ಸೋಲು ಬಂದು BMTCಯಲ್ಲಿ ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳು ಯಾರಿರ್ತಾರೆ ಅವರು ಒಂದು ಕಲಾ ಕುಟೀರ ಅಂತ ಕಟ್ಕೊಂಡಿದ್ದಾರೆ. ಆ ಒಂದು ತಂಡ ಯಮನ ಸೋಲು ನಾಟಕ ಮಾಡ್ತಾರೆ. ಸೊ ಈ 2 ನಾಟಕಗಳು ಯಾಕೆ ಆಯ್ಕೆ ಮಾಡ್ತೀವಿ ಅಂತಂದರೆ, ಒಂದು ದಿನಕ್ಕೆ ಒಂದೇ ನಾಟಕ ಏನಾಗುತ್ತೆ ಅಂತಂದರೆ ಫುಲ್ಫಿಲ್ ಆಗಲ್ಲ. ಹಾಗಾಗಿ ನಾವು 2 ನಾಟಕಗಳು, 3 ನಾಟಕಗಳನ್ನ ಆದಷ್ಟು ಬೇಗ, ಅಂದರೆ ಚಿಕ್ಕದಾಗಿಯೇ 1 ಗಂಟೆಯಲ್ಲೇ ಮುಗಿಸ್ತೀವಿ. ಸಭಾ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ. ಮುಖ್ಯವಾಗಿ ನಮಗೆ ಬೇಕು ಒಂದು ಚಾಲನೆ ಬೇಕು. ಆ ಚಾಲನೆಗೆ ಏನು ಬೇಕು, ಒಂದು 15-20 ನಿಮಿಷ. ಹೆಚ್ಚು ಭಾಷಣಗಳಾಗ್ಬೋದು, ಹೆಚ್ಚು ಅದಕ್ಕೆ ವೇದಿಕೆ ಕಾರ್ಯಕ್ರಮಗಳನ್ನ ತಗೊಳ್ಳೋದಿಲ್ಲ ಸರ್. ಇದೊಂದು ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು. 23ನೇ ಕುವೆಂಪು ನಾಟಕೋತ್ಸವ ಈ ಒಂದು ಕಾರ್ಯಕ್ರಮವನ್ನು ರಂಗಕಹಳೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಸಂಸ್ಥೆಯವರು ಹಾಗೂ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಪ್ರಪ್ನಾದ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲೂ ಕನಕಪುರದಲ್ಲಿ ಈ ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ಸಾರಿದಂತಹ ಮಹಾನ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರ ಒಂದು ಹೆಸರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದು ನಾಟಕೋತ್ಸವ ಒಂದು ಕಾರ್ಯಕ್ರಮವನ್ನು 28 ಮತ್ತು 29ರ ದಿನಗಳಂದು ಸುಮಾರು 7 ನಾಟಕಗಳನ್ನು ಪ್ರದರ್ಶಿಸುವ ಮೂಲಕ ಈ ಒಂದು ನಮ್ಮ ಕನಕಪುರ ತಾಲೂಕಿನ ಮಕ್ಕಳಲ್ಲಿ ಈ ಒಂದು ನಾಟಕದ ಒಂದು ಕಲೆಯನ್ನು ಒಂದು ನಾಟಕದಿಂದ ಏನಾಗುತ್ತೆ, ಮಕ್ಕಳಲ್ಲಿ ಈ ನಾಟಕದ ಒಂದು ಕಲೆ ಅಂತಕ್ಕಂಥ ಪ್ರೇರಣೆ ಬರ್ತಕ್ಕಂಥದ್ದು. ಈಗ ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಕೂಡ ನೃತ್ಯಗಳು, ಜಾನಪದ ನೃತ್ಯಗಳು, ದೇಶಭಕ್ತಿ ನೃತ್ಯಗಳು, ಹಾಡುಗಾರಿಕೆ ಅಥವಾ ಕ್ರೀಡೆಗಳಲ್ಲಿ ಅಷ್ಟೇ ಸೀಮಿತ ಆಗಿದ್ದಂತಹ ಈ ಒಂದು ಕನಕಪುರದಲ್ಲಿ ಈ ನಾಟಕಗಳನ್ನು ಪ್ರದರ್ಶನ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಪ್ರೇರೇಪಣೆ ಬರ್ತದೆ. ನಾವು ಕೂಡ ಈ ಒಂದು ನಾಟಕಗಳನ್ನು ವೀಕ್ಷಣೆ ಮಾಡಿದಂಥ ಮಕ್ಕಳಲ್ಲಿ ನಾವು ಕೂಡ ನಾಟಕಗಳಲ್ಲಿ ಭಾಗವಹಿಸಬೇಕು. ನಾವು ಸಾಮಾಜಿಕ ಪೌರಾಣಿಕ ನಾಟಕಗಳನ್ನು ಒಂದು ಪಾತ್ರವನ್ನು ನಿಭಾಯಿಸಬೇಕು. ಆ ನಿಟ್ಟಿನಲ್ಲಿ ಅವರ ಒಂದು ಕಲೆಯನ್ನು, ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಇದು ಒಂದು ಸೂಕ್ತವಾದಂಥ ಒಂದು ವೇದಿಕೆ ಆಗುತ್ತೆ ಅಂತ ನಾನಾದರೂ ಒಂದು ಭಾವಿಸ್ತಾ, ತಾವುಗಳು ಮಾಧ್ಯಮ ಮಿತ್ರರು ಈ ಒಂದು ನಾಟಕೋತ್ಸವ ಕಾರ್ಯಕ್ರಮದ ಪ್ರಚಾರವನ್ನು ಅತಿ ಹೆಚ್ಚಾಗಿ ನಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಪ್ರಚಾರ ಪಡಿಸಬೇಕು ಅಂತ ಹೇಳ್ತಾ, ರಂಗಕಲೆ ಈ ಒಂದು ಸಂಸ್ಥೆಯವರು ಬಹಳ ಉತ್ತಮವಾಗಿ ಹಲವಾರು ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಪ್ರತಿ ವರ್ಷಕ್ಕೆ ಒಂದೊಂದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಹಾಗೆ ಕೂಡ ನಮ್ಮ ತಾಲೂಕಿನಲ್ಲಿ ಬಂದು ನನ್ನನ್ನು ಮತ್ತು JPN ಅವರು ಮತ್ತು ಹಾಗೆ ವಿಜಯದೇವರನ್ನ ಅಪ್ರೋಚ್ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತುಂಬ ಸಂತೋಷಪಟ್ಟು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ, ಅದ್ರ ಜೊತೆಗೆ ನಮ್ಮ ಕನಕಪುರದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಒಂದು ಬೆಂಬಲವನ್ನು ನೀಡಿದ್ದಾರೆ. ಎಲ್ಲರೂ ಕೂಡ MP ಇರ್ಬೋದು ಅಥವಾ MLA ಇರ್ಬೋದು, ಹಾಗೆ MLC ಆಗಿರ್ಬೋದು, ಎಲ್ಲರೂ ಕೂಡ ಪ್ರೇರೇಪಣೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಹೇಳ್ತಾ
ತಾವೆಲ್ಲರೂ ಕೂಡ ತಮ್ಮ ಸಹಕಾರವನ್ನು ಬೇಡ್ತಾ ತಾವು ಕೂಡ ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚಿನ ವಿಚಾರಗಳನ್ನು ಜನರಿಗೆ ತಲುಪುವಂತೆ ಮಾಡಬೇಕು ಅಂತ ಹೇಳ್ತಾ ನಾನು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.